ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಮತ್ತು ಅಗ್ನಿ ಇಬ್ಬರೂ ಮೀಟಿಂಗ್ ಮುಗಿಸ್ಕೊಂಡು ಅವ್ರನ್ನ ಕಳಿಸ್ಬಿಟ್ಟು ವಾಪಸ್ ಇವ್ರ ಮನೆಗೆ ಬರಬೇಕು. ಆ ಟೈಮಿಗೆ ಕರೆಕ್ಟಾಗಿ ಮನೆಗಿನ್ನೂ ಬಂದಿರಲ್ಲ. ಆದರೆ ಅವರು ಬಂದಿದ್ದವರು ಬಳ್ಳಾರಿ. ಅವ್ರು ಹೇಳ್ತಾರೆ, ಮತ್ತು ನಿಮ್ಮಪ್ಪ ನಾನು ಫ್ರೆಂಡು ಅರವಿಂದು ತುಂಬ ವರ್ಷಗಳಿಂದ, ಆದರೆ ನನ್ನ ಮಗಳನ್ನ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಪ್ಪ ಸಿಕ್ಕಲಿ, ಆಮೇಲೆ ಮೀಟ್ ಮಾಡ್ತೀನಿ. ಈಗ ಓಕೆ, ಮೀಟಿಂಗೆಲ್ಲ ಚೆನ್ನಾಗಾಯಿತು, ಎಲ್ಲ ಫೋನ್ ಮಾಡಿ ಹೇಳ್ತೀನಿ ನಾಳೆ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಅವ್ರನ್ನು. ಅವ್ರು ಹೋಗ್ತಾರೆ. ಅವ್ರು ಹೋದ್ಮೇಲೆ ಇವನಿಗೆ ತಲೆ ಕೆಟ್ಟೋಗುತ್ತೆ. ನೀರು ಕುಡಿಬೇಕು ಅನ್ನಿಸ್ತಿರುತ್ತೆ. ಆ ಕಡೆ ಈ ಕಡೆ ಹಿಂಗೆ ಆಡ್ತಿರ್ತಾನೆ ಅಗ್ನಿ. ಆ ಟೈಮಿಗೆ ಕರೆಕ್ಟಾಗಿ ಇವಳು ಒಂದು ಲೋಟ ನೀರು ಕೊಡ್ತಾಳೆ ಸಾಕ್ಷಿ. ನೀರು ಕೊಟ್ಟ ತಕ್ಷಣವೇ ಆ ನೀರು ಕುಡಿಬೇಕೋ ಬೇಡವಾ ಅಂತ ನೋಡ್ತಾನೆ ಸ್ವಲ್ಪ. ಆಮೇಲೆ ವಿಧಿ ಇಲ್ಲ ಇಸ್ಕೊಂಡು ಕುಡಿತಾನೆ. ಕುಡಿದು ಅಲ್ಲಿಂದ ಬರ್ತಾರೆ ಆಚೆಗೆ ಬರೋ ಟೈಮಿಗೆ ಕರೆಕ್ಟಾಗಿ ಅದಿತಿ ಫೋನ್ ಮಾಡ್ತಾಳೆ. ಅಣ್ಣ, ಹೀಗೆ ಇವತ್ತು ನನ್ನ ಬಾಯ್ ಫ್ರೆಂಡನ್ನು ಮೀಟ್ ಮಾಡಿಸ್ತೀನಿ, ಇಂಥ ಲೊಕೇಶನಿಗೆ ಬನ್ನಿ ಅಂತ. ಆವಾಗ ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸರಿ ಓಕೆ ಅಂತ ಹೇಳ್ತಾನೆ ಅಗ್ನಿ. ಆಮೇಲೆ ಅಗ್ನಿ ಹಂಗೆ ಅಂದಮೇಲೆ ಅಗ್ನಿಗೆ ಸಾಕ್ಷಿ ಹೀಗೆ ಮಾಡ್ತಿದ್ದಾಳಲ್ಲ, ಅವನು ಮೂಕ್ ಭಾಷೆಯಲ್ಲಿ ಹೇಳೋದನ್ನು ಕರೆಕ್ಟಾಗಿ ಹೇಳ್ತಾವಳಲ್ಲ ಅಂತ ಖುಷಿ ಆಗ್ತಿದೆ. ಆದರೆ ಎಲ್ಲನೂ ಅರ್ಥ ಮಾಡ್ಕೊಂಡು ಹೇಳ್ತಾಳಲ್ಲ ಅನ್ನೋದೊಂದು ಖುಷಿ. ಮೀಟಿಂಗು ಸಕ್ಸಸ್ ಆಯ್ತಲ್ಲ ಅನ್ನೋದು ಇನ್ನೊಂದು ಖುಷಿ. ಹೀಗೆ ಅಗ್ನಿ ಆ ಕಡೆ ಈ ಕಡೆ ಚಟಪಟ ಅಂತ ಓಡಾಡ್ತಿರ್ತಾನೆ. ಆಮೇಲೆ ಸರಿ ಆಯಿತು, ನಾನು ಒಳ್ಳೇದು ಮಾಡೋಕ್ಕೋದ್ರೂ ನನಗೆ ಬೈತಾರೆ ಅಂದ್ಕೊಂಡು ಅವಳು ಜೋರು ಮಾಡಿಬಿಟ್ಟು ನೀರು ಕೊಟ್ಟರೆ ಇವ್ರಿಗೆ ಎಷ್ಟು ಇದು ಮಾಡ್ತಾರೆ ನೋಡು ಅಂತೇಳಿ ಅವಳು ಆಚೆಗೆ ಹೋಗ್ಬಿಡ್ತಾಳೆ. ಆಚೆಗೆ ಹೋದ್ಮೇಲೆ ಇವನು ಹಿಂದೆಯಿಂದ ಹೋಗ್ತಾನೆ. ಆಮೇಲೆ ಇಬ್ಬರೂ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಅದಿತಿ ಫೋನ್ ಮಾಡ್ತಾಳೆ. ಆವಾಗ ಈ ಕಡೆ ಬಂದು ಮನೆಯಲ್ಲಿ, ಸಾಕ್ಷಿ ಮನೆಯಲ್ಲಿ ಇವೆರಡು ಹುಡುಗಿರು ಕಿತಾಪತಿ ಜಾಸ್ತಿ. ಸಿಂಧು ಬಿಂದು ಅಂತೆ. ಕಿತಾಪತಿ ಯಾವಾಗ್ಲೂ ಇವರು. ಅಂದರೆ ಯಾಕೆ ಅಂತಂದರೆ ಅಗ್ನಿಗೆ ಕಾಲೆಳೆಯೋದೇ ಯಾವಾಗಲೂ ಇವ್ರಿಗೆ ಇಷ್ಟ. ಯಾವಾಗ ನೋಡಿದ್ರೂ ಅವಳಿಗೆ ಏನಾರು ಒಂದು ಹೇಳಿ ಕಿತಾಪತಿ ಮಾಡ್ತಾಯಿರ್ತಾರೆ. ಅಮ್ಮ ಏನು ಸುಮ್ಮನೆ ಆಗಿಬಿಟ್ಟಿದ್ದಾಳಲ್ಲ, ಏನೂ ಮಾತಾಡ್ತಾ ಇಲ್ವಲ್ಲ ಅಂಥೇಳಿ ಇವ್ರಿಗೆ ಆಶ್ಚರ್ಯ ಇಬ್ರಿಗೂ. ಈ ಕಡೆ ಭೂಮಿ ಕಾಲೇಜಿಗೆ ಹೋಗಿ ಬರ್ಬೇಕಾದ್ರೆ ಒಂದು ಬ್ಯಾಗ್ ತರಕಾರಿ ತೊಗೊಂಡು ಬರ್ತಾಳೆ. ತರಕಾರಿ ತೊಗೊಂಡು ಬಂದಾಗ ಇವಳು ಬಿಂದು ಅಥವಾ ಸಿಂಧು ಇಬ್ಬರಲ್ಲೊಬ್ಬರು ಅಲ್ಲಿ ಕೂತಿದ್ದಾಗ ನೋಡಿಬಿಟ್ಟು ಹೇಳ್ತಾಳೆ, ನಾನು ತರಕಾರಿನಾರ ತೊಗೊಂಡು ಬಂದು ಸ್ವಲ್ಪ ಮೈ ಭಾರ ಕಡಿಮೆ ಮಾಡ್ಕೊಳ್ತೀನಿ, ಕೆಲವರು ಅದೂ ಇಲ್ಲ ಬರೀ ಮೊಬೈಲ್ ನೋಡ್ಕೊಂಡು ಸೋಫಾ ಮೇಲೆ ಕೂತಿರ್ತಾರೆ ಅಂತ ಹೇಳ್ತಾಳೆ. ಆವಾಗ ಯಾರಿಗೆ ಹೇಳ್ತಿದ್ದೀಯ ಭೂಮಿ ಅಂತ. ಎಲ್ಲ ಯಾರಿಗೆಲ್ಲ ಕ್ಯಾಶುವಲಾಗಿ ಹೇಳ್ದೆ ನಾನು ಅಷ್ಟೇ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಎದ್ದೋಗ್ತಾಳೆ. ಆ ಕಡೆ ಇವಳು ತರಕಾರಿನ ಇಟ್ಬಿಟ್ಟು ಇನ್ನೇನು ಆ ಕಡೆ ಹೋಗಬೇಕು ಅಂದಾಗ ಭೂಮಿ ಫೋನ್ ಮಾಡ್ತಾಳೆ. ಎಲ್ಲಿದ್ದೀಯಕ್ಕ ನೀನು ಅಂತೇಳಿ. ಆಫೀಸಲ್ಲಿದ್ದೀನಿ, ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲ ಅಕ್ಕ, ರಾಜು ಅವರಿಗೆ ನೀನು ಹಂಗೆ ಅಂದಿದ್ದು ತುಂಬ ಅವ್ರಿಗೆ ಬೇಜಾರಾಯ್ತಕ್ಕ, ನೀನು ಅವ್ರಿಗೆ ಇರಿಟೇಷನ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಇಲ್ಲಪ್ಪ, ನಾನೇನು ಮಾಡಲಿಲ್ಲ, ಅವ್ರು ದಿನಾನು ನನ್ನನ್ನು ಆ ಥರ ಕೇಳೋ ಬದಲು ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳಿಬಿಟ್ಟೆ, ಸರಿಯಾಗಲ್ಲ, ನಮ್ಮದು ಇನ್ನೂ ಅಚೀವ್ ಮಾಡೋದು ತುಂಬ ಇದೆ, ನಾನು ಇವಾಗಲೇ ಅದಕ್ಕೆಲ್ಲ ರೆಡಿ ಇಲ್ಲ ಅಂತ ಹೇಳ್ತಾಳೆ. ಅದು ಹೌದು ಅಕ್ಕ, ಆದರೆ ನೀನು ನಿಧಾನಕ್ಕೆ ಅದನ್ನು ಹೇಳ್ಬೋದಿತ್ತು, ನೀನು ಅಷ್ಟು ಡೈರೆಕ್ಟಾಗಿ ಹೇಳ್ಬಾರ್ದಾಗಿತ್ತು ಕಣಕ್ಕ ಅಂತ ಹೇಳ್ತಾಳೆ. ಅದೇನಿಲ್ಲ ಬಿಡು, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ಬಿಟ್ಬಿಡು ಅಂತ ಹೇಳ್ತಾಳೆ ಸಾಕ್ಷಿ. ಆವಾಗ ಭೂಮಿ ಹೇಳ್ತಾಳೆ, ಸರಿ ಅಕ್ಕ ಬಾ ಅಂತ ಆಯಿತು ಅಂತ ಹೇಳ್ತಾಳೆ. ಆಮೇಲೆ ರಾಜು ಅವರು ಮನೇಲೇ ಇದ್ದಾರಾ ಅಂತಾಳೆ. ಇರ್ಬೋದು ಮೇಲೆ ಅಂತ ಹೇಳ್ತಾಳೆ. ಸರಿ ಬಂದು ಮಾತಾಡ್ತೀನಿ ಬಿಡು ಅಂತ ಹೇಳ್ತಾಳೆ. ಸರಿ ಓಕೆ. ಇವಾಗ ಇಬ್ಬರೂ ಕಾರಲ್ಲಿ ಕೂತ್ಕೊಂಡು ಹೋಗಬೇಕು.
ಎಲ್ಲಿಗೆ ಮನೆಗೆ ಹೊರಟಿದ್ದಾರೆ ಇಬ್ಬರೂ. ಆದರೆ ಅಷ್ಟೊತ್ತಿಗೆ ಅದಿತಿ ಫೋನ್ ಮಾಡಿ ನನ್ನ ಲವರ್ನ ಮೀಟ್ ಮಾಡಿಸ್ತೀನಿ ಬಾ ಅಣ್ಣ ಇವತ್ತು ಅಂತ ಹೇಳ್ತಾಳೆ. ಸರಿ, ಇವನಿಗೆ ವಾಯ್ಸ್ ಬರಲ್ಲ. ಈಗ ವಾಯ್ಸ್ ಮಾತಾಡೋಕ್ಕೆ ಇವಳು ಬೇಕು, ಸಾಕ್ಷಿ ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ, ನನ್ನ ಜೊತೆಗೆ ನೀನು ಬಾ ಅಂತ ಕರಿತಾನೆ ಸಾಕ್ಷಿಗೆ. ಸಾಕ್ಷಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ಬಾಸ್ ಹೇಳಿದ ಮೇಲೆ ಹೋಗಲೇಬೇಕಲ್ಲ, ಆಯಿತು ಓಕೆ ಸರ್ ಅಂತ ಹೇಳ್ತಾಳೆ. ಆಮೇಲೆ ಇಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಕಾರಲ್ಲಿ ಹೋಗುವಾಗಲೇ ಇವೆರಡು ಜಗಳ, ಬರೀ ಮಾತಿಗೂ ಜಗಳಾಡ್ಕೊಂಡೆ ಹೋಗ್ತಾ ಅಲ್ಲೆಲ್ಲ ಗುದ್ದಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಸ್ಕಿಡ್ ಆಗುತ್ತೆ. ತಕ್ಷಣ ಅವಳ ಹಣೆಗೆ ಏಟಾಗುತ್ತೆ. ಆಮೇಲೆ ಅಲ್ಲಿಂದ ಅವಳು ಹಣೆಯನ್ನು ಇದು ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ದುರ್ವಾಸ ಮುನಿ ಆಡ್ದಂಗೆ ಆಡ್ತಾರೆ, ಒಳ್ಳೆ ಹಾಗೆ ಹೀಗೆ ಅಂತೇಳಿ ಏನೇನೋ ಮಾತಾಡ್ಕೊಂಡು ಅಲ್ಲಿಂದ ಆ ಲೊಕೇಶನ್ ಕಳಿಸಿರೋ ಲೊಕೇಶನಿಗೆ ಹೋಗ್ತಾರೆ. ಹೋಗೋಷ್ಟರೊಳಗೆ ಏನಾಗುತ್ತೆ, ಅಲ್ಲಿ ರಾಜು ಪಾಸ್ ಆಯ್ತಾನೆ. ಅರೆ ಇಲ್ಲೇಕೆ ಬಂದರು ರಾಜು, ಇಲ್ಲಿ ಹೋಗ್ತಿದ್ದಾರಲ್ಲ ಅಂತೇಳಿ ಇವಳು ಕಾರಲ್ಲಿ ಮಿರರಲ್ಲಿ ಕಾಣುತ್ತೆ. ಮಿರರಲ್ಲಿ ನೋಡಿಬಿಟ್ಟು ಬಗ್ಗಿ ನೋಡ್ತಾಳೆ, ಅವನೇ ಇರ್ತಾನೆ. ಆಮೇಲೆ ಸರಿ ಒಳಗಡೆ ಹೋದ. ಅರೆ ರಾಜು ಏನು ಈ ಕಡೆ ಅಂತೇಳ್ಬಿಟ್ಟು ಕಾರಿಂದ ಇಳಿತಾಳೆ. ಇಳಿದಾದ್ಮೇಲೆ ಅವಳು ಅದಿತಿ ಕಳಿಸಿರೋ ಲೊಕೇಶನ್ನು ಅದೇನೆ, ರಾಜು ಹೋದ ಲೊಕೇಶನ್ನು ಅದೇನೆ, ಅಗ್ನಿ ಹೋದ ಲೊಕೇಶನ್ನು ಅದೇನೆ, ಸಾಕ್ಷಿ ಹೋದ ಲೊಕೇಶನ್ನು ಅದೇನೆ. ಎಲ್ಲ 4 ಜನ ಅಲ್ಲೇ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಏನು ಫಂಕ್ಷನ್ನು, ಇಲ್ಲೇನು ಈ ಥರ ಫಂಕ್ಷನ್ನು ಅಂತ ಕೇಳ್ತಾಳೆ ಸಾಕ್ಷಿ. ಟ್ಯೂಬ್ಲೈಟು, ಅದಕ್ಕೆ ಏನು ಗೊತ್ತಾಗಲ್ಲ, ದಡ್ಡಿ ಅಂತ ಬೈತಾನೆ. ಅಯ್ಯೋ ದಡ್ಡಿ ಅಂತ ಬೈತೀರಲ್ಲ, ಗೊತ್ತಿಲ್ದಿದ್ದು ಕೇಳೋದ್ರಲ್ಲಿ ತಪ್ಪೇನಿದೆ, ಏನಕ್ಕೆ ಬೈತೀರಾ ನೀವು ಅಂತ ಹೇಳ್ತಾಳೆ. ತಲೆ ಚಿಟ್ಟಿಡಿಸ್ತೀಯೋ ಅಂತ ಮತ್ತೆ ಅಂತಾನೆ. ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಇವಳಿಗೆ ಆಶ್ಚರ್ಯ ಆಗುತ್ತೆ, ರಾಜುಗೆ ಇಲ್ಲೇನು ಕೆಲಸ ಇದೆ, ರಾಜು ಯಾಕೆ ಇಲ್ಲಿ ಬಂದರು ಅಂತೇಳಿ ಆಶ್ಚರ್ಯವಾಗಿ ಅವನ್ನ ಹಿಂಬಾಲಿಸ್ಕೊಂಡೇ ಹೋಗ್ತಾ ಇದ್ದಾಳೆ. ಆದರೆ ಅವನಿನ್ನೂ ಸಿಕ್ಕಿಲ್ಲ. ಇವಳು ಇನ್ನೂ ಮುಂದೆ ಹೋಗಿಲ್ಲ, ಅವನು ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಇವತ್ತು ವಿಷಯ ಏನು ಅಂತ ಗೊತ್ತಾಗುತ್ತೆ. ಅಥವಾ ಅವನೇನಾದ್ರು ರಾಜು ಅದಿತಿ ಬಾಯ್ ಫ್ರೆಂಡು ಅಥವಾ ಇನ್ಯಾರಿದ್ದಾರೋ ಇವತ್ತು ಕಂಡಿಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಇವಳಿಗೂ ಅದು ಆ ಥರ ಇಂಟೆನ್ಷನ್ ಏನಿಲ್ಲ. ರಾಜುಗೇನು ಕೆಲಸ ಇಲ್ಲಿ ಅಂತ ಅಷ್ಟೇ ಇವಳಿಗೆ ಗೊತ್ತಿರೋದು. ಆದರೆ ಅದಿತಿ ಬಾಯ್ ಫ್ರೆಂಡ್ ಇಲ್ಲಿ ಬರ್ತಾನೆ ಅಂದರೆ ಅವನ್ನ ಮೀಟ್ ಮಾಡ್ಕೊಂಡೇ ಹೋಗೋಣ ಅಂಥೇಳಿ ಅಗ್ನಿ ಸಾಕ್ಷಿ ಇಬ್ಬರು ಬಂದಿದ್ದಾರೆ. ಇನ್ನೂ ಮೀಟ್ ಮಾಡಿಲ್ಲ, ಮಾಡಬೇಕಾದಂಥ ಅನಿವಾರ್ಯ ಬಂದಿದೆ ಇವತ್ತು ನಾನು ಮೀಟ್ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಹೊರಟಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ. ಅದ್ರ ಮುಂಚೆನೇ ಇವರಿಬ್ಬರು ಬಂದಿದ್ದಾರೆ. ನೋಡೋಣ ಈ ನಾಳಿನ ಎಪಿಸೋಡಲ್ಲಿ ಅವರಿಬ್ಬರು ಮೀಟ್ ಮಾಡ್ತಾರೋ ಅಥವಾ ಮೀಟ್ ಮಾಡಲ್ವೋ, ಅಥವಾ ರಾಜು ಎಲ್ಲಿ ಹೋಗ್ತಾನೆ, ಸಾಕ್ಷಿ ಹಿಂಬಾಲಿಸ್ಕೊಂಡು ಹೋಗ್ತಿದ್ದಾಳೆ, ಏನು ಕತೆ ಅಂತ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.